ಚಿತ್ರ ಒಪ್ಕೊಳ್ಳೋಕ್ಕೆ ಮುಖ್ಯ ಕಾರಣ ವಿಜಯ ರಾಘವೇಂದ್ರ ಸರ್ ಅಥವಾ ಕಲ್ಯಾಣ್? ಟೀಮ್, ಫಸ್ಟ್ ಆಫ್ ಆಲ್ ಟೀಮ್ ಅಫ್ಕೋರ್ಸ್. ಯಾವುದೇ ಒಂದು ಆರ್ಟಿಸ್ಟ್ ಆದರೂ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ 1+1 ಅದು. ಇವತ್ತು ಈಗ ಫೆಸ್ಟಿವಲ್ ಡೇ, ನೀವೆಲ್ಲರೂ ನಿಮ್ಮ ಪರ್ಸನಲ್ ಸ್ಪೇಸ್ ತಗೋಬೇಕು, ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ, ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಟೀಮು. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ. ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸರ್ ಹೇಳಿದಾಗೆ ನಾನು ವಿಜಯರಾಘವೇಂದ್ರ ಸರ್ ದೊಡ್ಡ ಫ್ಯಾನ್. ಆ್ಯಂಡ್ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಈ ಒಂದು ಅಪಾರ್ಚುನಿಟಿ ಸಿಗಬೇಕು ಅಂತ. ಸೊ ನಾನು ಆ್ಯಕ್ಚುಲಿ ಮಾರ್ಕೆಟ್ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ, ಬಟ್ ಆಗಿರಲಿಲ್ಲ. ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹರ್ಟ್ ಆಗಿತ್ತು, ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು ಮೂವಿ ಅಂತ. ಬಟ್ ಮ್ಯಾನಿಫೆಸ್ಟೇಷನ್ ಇಸ್ ಆಲ್ವೇಸ್ ಗುಡ್. ಆ್ಯಂಡ್ ನನಗೆ ಅದು ವರ್ಕ್ ಆಯಿತು. ಆ್ಯಂಡ್ ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ರು ವಿಜಯ ರಾಘವೇಂದ್ರ ಸರ್ ಇರೋ ಅಂತ. ಸೊ ನನಗೆ ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ, ನಾನು ಮಾಡಬೇಕು, ಬೇರೆ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಐ ಆಮ್ ವೆರಿ ಗ್ಲ್ಯಾಡ್. ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನ್ನ ಅದೃಷ್ಟ. ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬ ರೋಲ್ ಫಸ್ಟ್ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್. ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅನ್ಕೋತೀನಿ. ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಟೈಮಿಂಗ್ ಶುರು ಮಾಡಿದ್ರೆ ಆ್ಯಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ. ಸೊ ಐ ಆಮ್ ಜಸ್ಟ್ ಎಕ್ಸೈಟೆಡ್ ಟು ಟೇಕ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸರ್ ಹೇಳಿದಾಗೆ ಅವ್ರದ್ದು ಜವಾಬ್ದಾರಿ ಅಂತ ಒಂದು ಫ್ಯಾಮಿಲಿ. ಸೊ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇದೆ. ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್, ವಿಲೇಜ್ ಒಂದು ಹಳ್ಳಿ ಟೈಪ್. ಇಟ್ ಇಸ್ ಮೈ ನಂದು ಒಂಥರ ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್. ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅಲ್ಲಿಂದ ಹೀರೋ ಫ್ಯಾಮಿಲಿ ಹೇಗೆ ಲಿಂಕ್ ಆಗುತ್ತೆ, ಸೊ ಹೇಗೆ ಮುಂದೆ ಹೋಗುತ್ತೆ. ಸರ್ ಹೇಳಿದಾಗೆ ಅದೊಂದು ಕಂಟೆಂಟ್. ಓಕೆ ಮ್ಯಾಮ್, ಈಗ ಆಪರೇಷನ್ ಸಿಂಧೂರಾಗು ಮತ್ತು ಶ್ರೀಮತಿ ಸಿಂಧೂರಾಗು ಏನಾದರೂ ಲಿಂಕ್ ಇದೆಯಾ? ಡೆಫಿನೆಟ್ಲಿ. ಅಂದರೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಹಂಗೆ ಅನ್ಸ್ಬೋದು, ಬಟ್ ಇಟ್ ಇಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ. ಸೊ ಇವಾಗ ಎಲ್ರಿಗೂ ಗೊತ್ತು ಆ ಆಪರೇಷನ್ ಎಷ್ಟು ಪವರ್ಫುಲ್ ಆಗಾಯಿತು ಅಂತ. ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಪ್ಲೆಸ್ ಮಾಡಿದ್ರೆ ಸರ್. ಈ ಮೂವಿಲಿ ನಿಮ್ಮ ರೋಲ್ ಏನು? ಆಲ್ರೆಡಿ ಹೇಳಿದಾಗೆ ಒಂದು ವಿಲೇಜ್ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಹೋಮ್ಲಿ ಬಜಾರಿ ಹೋಗಿ ಮತ್ತೆ ಅವಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವಳು ಹೇಗೆ ಟರ್ನ್ ಆಗ್ತಾಳೆ, ಆ ರೆಸ್ಪಾನ್ಸಿಬಿಲಿಟಿನ ಅವಳು ಹೇಗೆ ಕ್ಯಾರಿ ಮಾಡ್ತಾಳೆ ಅನ್ನೋದೇ ನಾನು. ಎಲ್ಲ ಸ್ನೇಹಿತರು ಕೂಡ ಪತ್ರಿಕಾ ವರ್ಗದ, ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರು, ಹಿರಿಯರು, ವಿಜಯಲಕ್ಷ್ಮಿ ಅವರ ಪೂರ್ವಕ ಶುಭಾಶಯಗಳು. ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ನಾನು ಒಂದೇ ಮಾತು ಹೇಳಿದವರು, ಈ ಸಿನಿಮಾ ಹಿಟ್ಟಾಗುತ್ತೆ, ನೀವು ಸುಮ್ಮನೆ ಕೆಲಸ ಮಾಡಿ. ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ. ಸಿನಿಮಾ ಮಾಡಬೇಕು ಅಂತೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ, ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ. ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ, ಅನಂತರಾಜ್ ಸರ್ ಮೇಲೆ ಭಾಳ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಬರ್ತಾ ಇದ್ದೀವಿ. ಆದರೆ ಈ ಸಿನಿಮಾದಲ್ಲಿರುವಂಥ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ, ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ. ಇವಾಗ ಇತ್ತೀಚಿನ ಜನ್ರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ್ದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಬಲು ಜಾಸ್ತಿ ಆಗ್ತಾ ಇದೆ. ಅಂದರೆ ಮೂವಿ ಅದೊಂದು ಪವಾಡ ಆಗಿರ್ಬೋದು, ಅದು ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು, ಬೇರೆ ಯಾವುದೋ ಒಂದು ಅವರ ಅರ್ಥಕ್ಕೆ ನಿಲ್ಲುತ್ತೆ ಇರುವಂಥ ಯಾವ ವಿಚಾರ ಅವರು ಇಷ್ಟಪಡ್ತಾ ಇದ್ದಾರೆ. ಅಂಥ ಒಂದು ವಿಚಾರನ ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು, ಇವೆಲ್ಲವನ್ನು ಸೇರಿ ಒಂದು ಬಹಳ ಒಳ್ಳೆ ಕಥೆ ಮಾಡಿದ್ದಾರೆ ಅನಂತರಾಜ್ ಸರ್. ನನಗೆ ಅನಂತರಾಜ್ ಸರ್ ಜೊತೆ ಎರಡನೇ ಅನುಭವ. ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ, ಭಾಳ ದೊಡ್ಡ ಯಶಸ್ಸನ್ನು ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜ್ ಸರ್ ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಸಿನಿಮಾ ತಂಡವಾಗಿ ಆಶಿಸ್ತಾ ಇದ್ದೀವಿ.
ಶ್ರೀಮತಿ ಸಿಂಧೂರ ಆಪರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಅನಂತ ಅವರು ಈಗಾಗಲೇ 25-30 ವರ್ಷದಿಂದ ಒಟ್ಟಿಗೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದೀವಿ. ಅವರು ಮಾಡೋ ಸಿನಿಮಾದಲ್ಲೂ ಒಂದು ಒಳ್ಳೆ ಪಾತ್ರ ಕೊಡ್ತಾರೆ. ಬಟ್ ಅದು ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಂದ ಒಳ್ಳೆ ಪಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕಥೆ ಹೇಳಿದ ರೀತಿ ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ದು ಭಾಳ ಖುಷಿ ಆಯಿತು. ಜೊತೆಗೆ ನಾಗೇರೆಡ್ಡಿ ಅವರು ನಿರ್ಮಾಪಕರು, ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ. ಅವರು ಈಗ ಗಂಗೂರು ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕಾಂಪಿಟೇಟಿವ್ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಅವರು ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು, ಒಬ್ಬ ಆರ್ಟಿಸ್ಟ್ ಗೌರವ ಕೊಟ್ಟಿದ್ದು ಇದಕ್ಕೆ ಸಂತೋಷ ಆಯ್ತು. ನಿಮಗೆ ಅಭಿನಂದನೆಗಳು ನಾಗೇರೆಡ್ಡಿ ಸರ್. ಹಾಗೆ ನಾವು ಗಂಗೂರು ಸಮಾಜ ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ. ಈ ವೇದಿಕೆ ಮೇಲೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಎಕ್ಸೆಪ್ಟ್ ಹೀರೋಯಿನ್ನು, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಅನುಭವ ಇದೆ. ಮತ್ತು ವಿಜಯರಾಘವೇಂದ್ರ ಸರ್ ಅವರ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಭಾಳ ಅಪ್ರಿಷಿಯೇಟ್ ಮಾಡುವಂಥದ್ದು. ನಾವು ಬರೀ ಒಬ್ಬ ಕಲಾವಿದರಾಗ ಅವ್ರ ಹತ್ರ 3 ಸಿನಿಮಾ ಮಾಡಿದ್ವಿ. 3 ಸಿನಿಮಾದಲ್ಲೂ ಕೂಡ ಭಾಳ ಆತ್ಮೀಯತೆಯಿಂದ ಮಾತಾಡ್ತಾರೆ. ಅದೇ ಬೇರೆ ಕಡೆ ಸಿಕ್ಕೂ ಅಷ್ಟೇ ಆತ್ಮೀಯತೆ ಮಾತಾಡ್ತಾರೆ. ದೊಡ್ಡ ಗುಣ ತಂದಿದ್ದು ಇಲ್ಲ, ನಿಜವಾದ ದೊಡ್ಡ ಗುಣ. ಹಾಗೆ ಅನಂತವ್ರ ಸಿನಿಮಾಗಳ ಸ್ಪೆಷಾಲಿಟಿ ಅಂದರೆ ಒಂದು ಕೌಟುಂಬಿಕ ಚಿತ್ರ, ಸಾಂಸಾರಿಕ ಚಿತ್ರ, ಇಡೀ ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರವನ್ನು ಮಾಡುವಂಥ ಒಂದು ರೂಢಿ ಅನಂತವರು ರೂಢಿಸ್ಕೊಂಡಿದ್ದಾರೆ. ಈ ಒಂದು ಶ್ರೀಮತಿ ಸಿಂಧೂರ ಅದೇ ಥರ ಸಕ್ಸಸ್ ಆಗಲಿ, ಆಪರೇಷನ್ ಸಿಂಧೂರ ಅಷ್ಟೇ ಹೆಸರು ಮಾಡಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಈ ತಂಡಕ್ಕೆ ಶುಭಾಶಯ. ಧನ್ಯವಾದ. ಸರಿ.